ಲಿಬಿಯಾದ ಒಂದು ಪಟ್ಟಣದಲ್ಲಿ ಒಂದು ದೊಡ್ಡ ನೀರಿನ ಹಳ್ಳ ಇತ್ತು. ಅಲ್ಲಿ ಒಂದು ಭಯಂಕರ ಡ್ರ್ಯಾಗನ್ ಇತ್ತು. ಆ ಡ್ರ್ಯಾಗನ್ನಿಂದ ರಕ್ಷಣೆ ಪಡೆಯಲು ಪಟ್ಟಣದ ಜನರು ಪ್ರತಿದಿನ ಅದಕ್ಕೆ 2 ಕುರಿಗಳನ್ನ ಆಹಾರವಾಗಿ ನೀಡ್ತಿದ್ರು. ಕುರಿಗಳು ಸಿಗದೆ ಹೋದಾಗ ಅವರು ಚೀಟಿಯಲ್ಲಿ ಹೆಸರುಗಳನ್ನ ಹಾಕಿ ಒಬ್ಬ ಮನುಷ್ಯನನ್ನು ಆ ಡ್ರ್ಯಾಗನ್ಗೆ ಬಲಿ ಕೊಡಲು ನಿರ್ಧರಿಸಿದರು. ಒಂದು ದಿನ ಆ ಡ್ರ್ಯಾಗನ್ಗೆ ಬಲಿಯಾಗಲು ರಾಜನ ಮಗಳ ಹೆಸರು ಬರುತ್ತದೆ. ರಾಜ ಎಷ್ಟೇ ದುಃಖಿತನಾದರೂ ಜನರನ್ನು ಉಳಿಸಲು ಮಗಳನ್ನ ಕಳುಹಿಸುವುದು ಅನಿವಾರ್ಯವಾಗಿತ್ತು. ರಾಜ್ಕುಮಾರಿ ಡ್ರ್ಯಾಗನ್ ಇರುವ ಜಾಗಕ್ಕೆ ಹೋಗುತ್ತಿರುವಾಗ ದಾರಿಯಲ್ಲಿ ಸೇಂಟ್ ಜಾರ್ಜ್ ಕುದುರೆಯ ಮೇಲೆ ಬರ್ತಿರ್ತಾರೆ. ರಾಜ್ಕುಮಾರಿ ತನ್ನ ದುಃಖದ ಕತೆ ಹೇಳಿದಾಗ ಜಾರ್ಜ್ ಅವಳನ್ನು ರಕ್ಷಿಸುವುದಾಗಿ ಭರವಸೆ ನೀಡ್ತಾರೆ. ಹೀಗೆ ಅವರಿಬ್ಬರು ಮಾತಾಡ್ತಾ ಇದ್ದಾಗಲೇ ಆ ಡ್ರ್ಯಾಗನ್ ನೀರಿನಿಂದ ಹೊರಬರ್ತದೆ. ಇದನ್ನು ಕಂಡ ಜಾರ್ಜ್ ತಮ್ಮ ಬರ್ಜಿಯಿಂದ ತಿವಿಯುತ್ತಾರೆ. ನಂತರ ಪಟ್ಟಣಕ್ಕೆ ಆ ಡ್ರ್ಯಾಗನನ್ನು ಎಳೆದೊಯ್ದು ಜನರು ಭಯಭೀತರಾಗಿ ನೋಡುತ್ತಿರುವಾಗ ಜಾರ್ಜ್ ಆ ಡ್ರ್ಯಾಗನನ್ನು ಸಂಪೂರ್ಣವಾಗಿ ಸೋಲಿಸಿ ಕೊಲ್ತಾರೆ. ಇದರಿಂದ ಸಂತೋಷಭರಿತರಾದ ಪಟ್ಟಣದ ಜನರು ಧನ್ಯವಾದಗಳನ್ನು ಹೇಳುತ್ತಾ ರಾಜ ಮತ್ತು ಅನೇಕ ಜನರು ಕ್ರೈಸ್ತ ಧರ್ಮವನ್ನು ಸಂತೋಷದಿಂದ ಸ್ವೀಕರಿಸ್ತಾರೆ. ಡಯೋಕ್ಲೇಷಿಯನ್ ಎಂಬ ಚಕ್ರವರ್ತಿ ಕ್ರೈಸ್ತರನ್ನು ಹಿಂಸಿಸುತ್ತಿದ್ದ ಸಂದರ್ಭದಲ್ಲಿ ಕ್ರೈಸ್ತರಾಗಿದ್ದ ಜಾರ್ಜ್ ಅವರು ತಮ್ಮ ನಂಬಿಕೆಯನ್ನು ತ್ಯಜಿಸಲು ನಿರಾಕರಿಸಿದರು. ಇದರಿಂದ ರುಚಿಗೆದ್ದ ಚಕ್ರವರ್ತಿ ಅವರನ್ನು ಹಿಂಸಿಸಿ ಕೊಂದರು. ಇದಾದ ನಂತರ ಜಾರ್ಜ್ ಅವರನ್ನು ಸಂತರೆಂದು ಘೋಷಿಸಲಾಯಿತು. ಸೇಂಟ್ ಜಾರ್ಜ್ ಅವರ ಜೀವನವೇ ಒಂದು ದೊಡ್ಡ ಸಂದೇಶವಾಗಿದೆ. ನಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಸವಾಲುಗಳು ಎದುರಾದರೂ ನಾವು ನಮ್ಮ ನಂಬಿಕೆ ಮತ್ತು ಮೌಲ್ಯಗಳಲ್ಲಿ ಸ್ಥಿರವಾಗಿರಬೇಕು ಎಂಬುದನ್ನು ಸೂಚಿಸುತ್ತದೆ.